ನಮಸ್ಕಾರ, ಇದು ವಾಯ್ಸ್ ಆಫ್ ವಿಜಯನಗರ. ದಲಿತರ ಹಕ್ಕುಗಳಿಗಾಗಿ ಹೋರಾಟ. ಬೇಡಿಕೆಗಳು ಈಡೇರದಿದ್ದರೆ ಜಿಲ್ಲಾ ಕೇಂದ್ರಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ದಲಿತ ಮುಖಂಡರು ಈಗ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಹಕ್ಕೊತ್ತಾಯಗಳ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ಹಾಗಾದ್ರೆ ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು ಇಟ್ಟಿರೋ ಪ್ರಮುಖ ಬೇಡಿಕೆಗಳಾದ್ರೂ ಏನು ಹೇಳ್ತೀವಿ ಕೇಳಿ. ವರ್ಷಗಳಿಂದ ಸಾಗುವಳಿ ಮಾಡ್ತಿರೋ ಪರಿಶಿಷ್ಟ ಜಾತಿಯ ಜನರಿಗೆ ತಕ್ಷಣವೇ ಪಟ್ಟ ನೀಡಬೇಕು. ದಲಿತ ಕಾಲೋನಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ತಕ್ಷಣ ಒದಗಿಸಬೇಕು. ರೈತರಿಗೆ ದಲ್ಲಾಳಿಗಳಿಂದ ಆಗ್ತಿರೋ ವಂಚನೆ ಮತ್ತು ದಲಿತರ ಮೇಲಿನ ದೌರ್ಜನ್ಯಕ್ಕೆ ಬ್ರೇಕ್ ಹಾಕಬೇಕು. ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಕಾಲಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಅನ್ನೋದು ಸೇರಿದಂತೆ ಹಲವು ಹಕ್ಕೊತ್ತಾಯಗಳನ್ನು ಇಟ್ಟುಕೊಂಡು ಭರ್ಜರಿ ಹೋರಾಟ ನಡೆಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಡಿಎಸ್ಎಸ್ ರಾಜ್ಯ ಮುಖಂಡರಾದ ಎಸ್ ದುರುಗೇಶ್ ಅವರು ಸ್ಥಳೀಯ ಆಡಳಿತಕ್ಕೆ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಲವು ಸಮಸ್ಯೆಗಳು ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಯಬೇಕಿದೆ. ಒಂದು ವೇಳೆ ಅಧಿಕಾರಿಗಳು ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲಾ ಕೇಂದ್ರದಲ್ಲೇ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ತಾಲೂಕು ಸಂಚಾಲಕ ಬಡೆಲಡಕು ಎಚ್ ದುರುಗೇಶ, ಜಿಲ್ಲಾ ಸಂಚಾಲಕ ಕಂದಗಲ್ಲು ಪರಶುರಾಮ ಸೇರಿದಂತೆ ನೂರಾರು ದಲಿತ ಹೋರಾಟಗಾರರು ಭಾಗವಹಿಸಿ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದವರ ಜಮೀನುಗಳನ್ನ ದಲ್ಲಾಳಿಗಳ ಮುಖಾಂತರ ಅವರ ಎದುರಿಸಿ ಬೆದರಿಸಿ ಬೇಡಿಕೆಯನ್ನು ಮತ್ತು ಸೋಲರಿಗೆ ಕೊಡಿಸತಕ್ಕಂಥ ಕೆಲಸಗಳು ಕೂಡ ಆಗಿದೆ. ಅನೇಕ ಕಡೆ ಸರ್ಕಾರಿ ಜಮೀನುಗಳಲ್ಲಿ ಬೇಡಿಕೆಯನ್ನು ಸೋಲರುಗಳು ವಿದ್ಯುತ್ ತಂತಿಗಳನ್ನು ಸಮಸ್ಯೆಗಳು ಆಧರಿಸಿವೆ. ಈ ಬಗ್ಗೆ ಅನೇಕ ಸಲ ನಾವು ಸರ್ಕಾರ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮೇತರು ಅದನ್ನ ತಿಳಿಸತಕ್ಕಂಥ ಕೆಲಸ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ನಮಗೆ ಸರಿಪಡಿಸತಕ್ಕಂಥ ಕೆಲಸ ಆಗಬೇಕು. ಒಂದು ಪಕ್ಷ ಸರಿಪಡಿಸದೇ ಇದ್ದಲ್ಲಿ ಯಾವ ಇಲಾಖೆಯಲ್ಲಿ ನಮಗೆ ಅನ್ಯಾಯ ಆಗಿದೆಯೋ ಆ ಇಲಾಖೆ ಮುಂದೆ ಪ್ರಗತಿ ಮಾಡತಕ್ಕಂಥ ಕೆಲಸ ಇಡೀ ಜಿಲ್ಲೆಯಾದ್ಯಂತ ಒಂದು ಕರೆ ಕೊಟ್ಟು ಎಲ್ಲಾ ತಾಲೂಕುಗಳಲ್ಲಿ ಜನಸಂಖ್ಯಾ ಸಮಿತಿ ರಿಜಿಸ್ಟ್ರೇಷನ್ ನಂಬರ್ 47 74 75 ಹುಟ್ಟಿಕೊಂಡು 50 ವರ್ಷ ಆಗಿದೆ. ಈ ಸಂಘಟನೆ ಕೇವಲ ಕೂಡ್ಲಿಗೆ ಅಷ್ಟೇ ಸೀಮಿತ ಅಲ್ಲ, ವಿಜಯನಗರಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯಾದ್ಯಂತ ಇದೆ. ಎಷ್ಟೋ ಸಂಘಟನೆಗಳು ಹುಟ್ಟಿಕೊಂಡು ಮಕ್ಕಳನ್ನ ತೀರ್ಮಾನಿರ್ತಕ್ಕಂಥ ಇದ್ದಾವೆ. ಈ ಸಂಘಟನೆ 50 ವರ್ಷಗಳ ಕಾಲ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹೋರಾಟಗಳನ್ನ ದೇವದಾಸಿ ಪದ್ಧತಿಗಳಲ್ಲಿ ಏನಾದರೂ ಕಾನೂನುಗಳು ಬ್ರಿಟಿಷರ್ ಕಾಯ್ದೆ ದೇವದಾಸಿ ಪದ್ಧತಿ ನಿರ್ವಹಣೆ ಅಥವಾ ಇನ್ನಿತರ ಅನೇಕ ಕಾನೂನುಗಳು ಆಗಿದಾವೆ ಅಂತಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೋರಾಟದಿಂದ ಆಗಿರ್ತಕ್ಕಂಥ ಈ ಚಳವಳಿಯನ್ನ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಪ್ರಬಲವಾಗಿ ಕಟ್ತೇವೆ. ನೌಕರಿಗೆ ಅಥವಾ ಇನ್ನಿತರ ಅನ್ಯಾಯ ಆಗಿರ್ತಕ್ಕಂಥವರಿಗೆ ಬೆಂಬಲವಾಗಿರ್ತೀವಿ ಅಂತಂದು ಹೇಳ್ತಾ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.